ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ನೀಟ್ 2024 ಎಕ್ಸಾಮಿನೇಷನ್ ಏನು ಮೇ 5ಗೆ ನಡೀತಾ ಇದೆ. ಸೊ ಆ ಒಂದು ಎಕ್ಸಾಮಿನೇಷನ್ನಿನ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಆಗ್ತದ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ಇರುವಂತಹ ದಿನಗಳನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದರೆ ನಾನು ರಿಲೀಸ್ ಮಾಡಿರುವಂತಹ 30 ಟೋಟಲ್ ಮಾಕ್ ಟೆಸ್ಟ್ ಸಿರೀಸನ್ನು ನೀವು ಪಡೆದುಕೊಂಡು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಯುಟಿಲೈಸೇಷನ್ ತೊಗೋಬೋದು. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್. ನೀಟಲ್ಲಿ KCET ಹಾಗೆ ಮೋಸ ಆಗೋದಿಲ್ಲ. ಅಂದರೆ KCETಯಲ್ಲಿ ಹೇಗೆ ಹೋಲ್ ಸಿಲೆಬಸ್ ಮೇಲೆ ಕ್ವಶನ್ ಕೇಳಿದ್ರು ಆ ರೀತಿ ನೀಟಲ್ಲಿ ಕೇಳೋದಿಲ್ಲ, 100% ಕೇಳೋದಿಲ್ಲ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವರು ಸಿಲೆಬಸ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ಸಿಲೆಬಸ್ಸಿನ ಮೇಲೆ 30 ಮಾಕ್ ಟೆಸ್ಟನ್ನು ನಾವು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ 30 ಮಾಕ್ ಟೆಸ್ಟ್ಗಳನ್ನು ಕರೆಕ್ಟಾಗಿ ಅಟೆಂಪ್ಟ್ ಮಾಡಿದ್ರಿ ಅಂತ ಅಂದರೆ ವಿತ್ ಸೊಲ್ಯೂಷನ್ ಇದೆ. ನೀವು ಅಟೆಂಪ್ಟ್ ಮಾಡಿದ ತಕ್ಷಣ ನಿಮಗೆ ಸೊಲ್ಯೂಷನ್ ಗೊತ್ತಾಗ್ತದೆ. ಸೊ ಸೊಲ್ಯೂಷನ್ ಜೊತೆಗೆ ಅನಾಲಿಸಿಸನ್ನು ಕೂಡ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಮಾಡ್ಕೊಂಡ್ರಿ ಅಂತಂದರೆ ಇನ್ನು ಉಳಿದಿರುವಂತಹ ದಿವಸವನ್ನು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡಿಕೊಂಡು ಒಳ್ಳೆಯ ಮಾರ್ಕ್ಸನ್ನು ಪಡೆಯೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಸೊ ಒಂದು ಮಿನಿಮಮ್ ಚಾರ್ಜನ್ನು ನಾವು ತಗೊಳ್ತಾ ಇರುವಂಥದ್ದು. ಇಫ್ ಯು ವಾಂಟ್ ಟು ಗೆಟ್ ಗುಡ್ ಸ್ಕೋರ್ ಇನ್ ದ ಅಪ್ಕಮಿಂಗ್ ನೀಟ್ ಎಕ್ಸಾಮ್, ಪ್ಲೀಸ್ ಎನ್ರೋಲ್ ಟು ದ ನೀಟ್ ಟೆಸ್ಟ್ ಸಿರೀಸ್. ಅದಾದಮೇಲೆ ಹಾಗಾದರೆ ಯಾವಾಗ ಕೊಡಬಹುದು? ಜನರಲಿ ನಿಮಗಿಲ್ಲಿ ಕಾಣೋ ಹಾಗೆ ನೋಡಿ. ಸೊ 5ನೇ ತಾರೀಕು ಅಂದರೆ ನೆಕ್ಸ್ಟ್ ಸಂಡೇ ಇರುವಂಥದ್ದು, ಹೌದಾ? ಸೊ ಜನರಲಿ 29th ಈಸ್ ಮಂಡೇ, 27th ಈಸ್ ಅ ಸ್ಯಾಟರ್ಡೇ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಅವರ ಒಂದು ಪ್ಯಾಟರ್ನ್ ಯಾವ ರೀತಿ ಇರ್ತದ ಅಂತ ಅಂದರೆ, ಸೊ ಎಕ್ಸಾಮಿನೇಷನಿಗೆ ಒಂದು 7ರಿಂದ 8 ದಿನ ಇದ್ದಾಗ ಎಕ್ಸಾಮಿನೇಷನ್ ಸಿಟಿ ಇಂಟಿಮೇಷನನ್ನು ಕೊಡ್ತಾರೆ. ಐ ಥಿಂಕ್ 26th ಅಥವಾ 27th ಹಾಗೆ ನಿಮಗೆ ಎಕ್ಸಾಮ್ ಸಿಟಿ ಇಂಟಿಮೇಷನನ್ನು ನೀಡ್ತಾರೆ. ಅದಾದ ಮೇಲೆ ಏಪ್ರಿಲ್ 29th, 30 ಅಥವಾ ಮೇ 1ಗೆ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಸೊ ನಿಮಗೆ ಸಿಟಿ ಯಾವುದಂತ ಗೊತ್ತಾಗ್ಬಿಡ್ತು ಅಂತ ಅಂದರೆ, ಇಫ್ ಯು ವಾಂಟ್ ಟು ಟೇಕ್ ಅ ಟಿಕೆಟ್ ಅಂದರೆ ನೀವೇನಾದರೂ ಬಸ್ ಬುಕ್ ಮಾಡೋದಾಗಲಿ ಅಥವಾ ಭಾಳ ದೂರ ಇದ್ದರೆ ಟ್ರೈನ್ ಬುಕ್ ಮಾಡೋದಾಗಲಿ ಇದ್ದರೆ ಈಸಿ ಆಗ್ತದೆ ಅನ್ನೋದಕ್ಕೆ. ಬಟ್ ಜನರಲಿ ಹಾಲ್ ಟಿಕೆಟನ್ನು ನೀವು JEE ಮೇನ್ ಎಕ್ಸಾಮಿನೇಷನ್ನಲ್ಲೂ ಕೂಡ JEE ಮೇನ್ ಎಕ್ಸಾಮಿನೇಷನಲ್ಲೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಲ್ ಟಿಕೆಟನ್ನು ಜಸ್ಟ್ ಬಿಫೋರ್ 3 days ಆರ್ 4 days NTA ಕೊಡುವಂಥದ್ದು. ಯಾಕಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗಬಾರ್ದು ಅನ್ನೋದಕ್ಕೆ. ಅಂದರೆ ಈ ಮಾಲ್ ಪ್ರಾಕ್ಟೀಸ್ ಆಗಲಿ ಅಥವಾ ಕಾಪಿ ಮಾಡುವಂಥದ್ದಾಗಲಿ, ಮೊದಲೇ ಎಕ್ಸಾಮಿನೇಷನ್ ಸೆಂಟರ್ ಗೊತ್ತಾಗ್ಬಿಟ್ರೆ ಅಲ್ಲಿ ಹೋಗಿ ಡೀಲಿಂಗ್ ನಡೆಯುವಂಥದ್ದಾಗಲಿ, ಇದು ಯಾವುದು ಆಗಬಾರ್ದು ಅನ್ನೋದಕ್ಕೆ. ಸೊ ಮೇ 1st or 2nd ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಸಿಗ್ತದೆ. ಬಟ್ ಅದಕ್ಕಿಂತ 2-3 ದಿವಸ ಮುಂಚೆನೇ ನಿಮಗೆ ನಿಮ್ಮ ಸಿಟಿ ಇಂಟಿಮೇಷನ್ ಗೊತ್ತಾಗ್ತದೆ, ಯಾವ ಸಿಟಿಯಲ್ಲಿ ಎಕ್ಸಾಮಿನೇಷನ್ ಇದೆ ಅಂಥೇಳಿ. ಸೊ ಆ ಒಂದು ಸಿಟಿಗೆ ಹೋಗಬೇಕಾಗುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಸೊ ಇದಿಷ್ಟು ನೀಟ್ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ನಿಮ್ಮ ಪ್ರಿಪರೇಷನನ್ನು ಕಂಟಿನ್ಯೂ ಮಾಡಿ. CET ಎಕ್ಸಾಮಿನೇಷನ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಏನು ಡಿಸಿಷನ್ ತೊಗೋತಾರೆ ಅದು ಎಲ್ಲರಿಗೂ ಆಗ್ತದೆ. ಸೊ ಫೋಕಸ್ ಆನ್ ನೀಟ್ ಎಕ್ಸಾಮ್ ಟಿಲ್ May 5th. ರೈಟ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.